ಸ್ನೇಹಿತರೆ ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ತಾನೇ UGC ನೆಟ್ ಏನು ಮಾಡಿರುತ್ತೆ ಅಂತ ಹೇಳಿದರೆ, ಆನ್ಲೈನ್ ಇರುವಂಥ ಎಕ್ಸಾಮನ್ನು ಆಫ್ಲೈನ್ ಮಾಡಿ ಇದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು, ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂತೇಳಿ ಏನು ಮಾಡಿದರು, ಎಕ್ಸಾಮನ್ನು ಆಫ್ಲೈನ್ಗೆ ಮಾಡಿದರು. ಸೊ ಎಲ್ಲ ಎಕ್ಸಾಮ್ಸ್ ಸುರಕ್ಷಿತವಾಗಿ ಮತ್ತು ಚೆನ್ನಾಗಿ ನಡೀತು ಅಂಥೇಳಿ ನಾವು ಭಾವಿಸಿದ್ವಿ. ಈ ಒಂದು ಎಕ್ಸಾಮಿನೇಷನಲ್ಲಿ ಅನೇಕ ಜನರು ಅಂತಂದರೆ 9,08,000 ಸಮಥಿಂಗ್ ಮೆಂಬರ್ಸ್ ಹ್ಯಾಸ್ ಬೀನ್ ಅಟೆಂಡೆಡ್ ದಿಸ್ ಎಕ್ಸಾಮಿನೇಷನ್. ಅಂದರೆ 9 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಎಕ್ಸಾಮಿನೇಷನಲ್ಲಿ ಅಟೆಂಡ್ ಆಗಿರ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ನಮ್ಮ ಒಂದು ಕರ್ನಾಟಕದಿಂದಲೂ ಕೂಡ 68,000ಕ್ಕಿಂತ ಅಧಿಕ ಜನ ಏನು ಮಾಡಿದರು, ಈ ಒಂದು ಎಕ್ಸಾಮಿನೇಷನಲ್ಲಿ ಅಟೆಂಡ್ ಮಾಡಿದ್ರು, ಒಳ್ಳೆಯ ಸ್ಕೋರ್ ಕೂಡ ಮಾಡಿದ್ರು ಅಂತ ನಾವು ಹೇಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರೇ ಟ್ವೀಟ್ ಮಾಡಿರೋ ಪ್ರಕಾರ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಎನ್ಶೋರ್ ದ ಸ್ಯಾನ್ಸಿಟಿ ಆಫ್ ದ ಎಕ್ಸಾಮಿನೇಷನ್ ಆ್ಯಂಡ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್. ನೋಡಿ, ಒಂದು ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ ಒಂದು ಹಿತಾಸಕ್ತಿಯಿಂದ ಈ ಒಂದು ಎಕ್ಸಾಮಿನೇಷನ್ನ ಏನು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಂತಾರೆ. ನನಗನ್ಸುತ್ತೆ ಇದು ಈ ಒಂದು ಎಕ್ಸಾಮ್ ಏನು ಮಾಡಿದೆ ಅಂದರೆ ಸ್ಟೂಡೆಂಟ್ಸ್ಗೆ ಅದು ಪ್ರೊಡಕ್ಷನ್ ಕೊಡ್ತಾ ಇಲ್ಲ, ಇದು ಅವರನ್ನು ಒಂದು ರೀತಿಯ ಡಿಪ್ರೆಷನ್ಗೆ ಹೋಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ನಾನು ಹೇಳ್ಬೋದು. ಯಾಕಂತ ಹೇಳಿದರೆ, ಎಷ್ಟೋ ಮಕ್ಕಳು ತಮ್ಮ ಜಾಬ್ಗಳನ್ನು ಬಿಟ್ಟು ಸೊ ನಾನು UGC ನೆಟ್ಗೆ ಅಟೆಂಡ್ ಆಗಬೇಕು ಅಂಥೇಳಿ ಭಾಳಷ್ಟು ಎಫರ್ಟ್ ಹಾಕಿ ಈ ಸರಿ JRF ಕೂಡ ಮಾಡಿದ್ರು ಅವರು. ಅದ್ರ ಜೊತೆಗೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು, ಒಳ್ಳೆಯ ಸ್ಕೋರನ್ನು ಕೂಡ ಅವರು ಮಾಡಿದ್ರು. ಅವ್ರಿಗೆ ನಾವು ಯಾವ ರೀತಿ ಸಮಾಧಾನ ಮಾಡೋದು ಹೇಳಿ? ಮತ್ತೆ ಅದೇ ಕಾನ್ಫಿಡೆಂಟ್ ಬರುತ್ತಾ? ಮತ್ತೆ ಮಕ್ಕಳು ಅದೇ ಒಂದು ಉತ್ಸಾಹದಿಂದ ಎಕ್ಸಾಮಿನೇಷನ್ ಮಾಡಿ JRF ಮಾಡೋದಕ್ಕಾಗತ್ತಾ? ಆಗಲ್ಲ, ಡಿಪ್ರೆಷನ್ಗೆ ಹೋಗ್ತಾರೆ. ಬಟ್ ಈಗ ಆಗಿದ್ದು ಒಂದು ರೀತಿಯ ಒಂದು ಸಂಕಷ್ಟ ಸುದ್ದಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮುಂದೆ ಹೇಳ್ತಾರೆ ನೋಡಿ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಸ್ ಡಿಸೈಡೆಡ್ ದ್ಯಾಟ್ ದ UGC ನೆಟ್ June 2024 ಎಕ್ಸಾಮಿನೇಷನ್ ಬಿ cancelled on the basis of inputs from the Indian Cyber Crime Coordination Center. ನೋಡಿ ಸ್ನೇಹಿತರೆ, ಕೆಲವೊಂದು ಆಸ್ ಲೈಕ್ UGC ನೀಟ್ ಆಯ್ತಲ್ವ, ಮೆಡಿಕಲ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ದು, ಅದೇ ರೀತಿ ಇಲ್ಲಿ ಕೂಡ ಭಾಳಷ್ಟು ಏನು ಮಾಡಿದ್ದೇವೆ ಅಂತಂದರೆ ಇನ್ಪುಟ್ಸ್ ಸಿಕ್ಕಿದಾವೆ. ಯಾವ ರೀತಿ ಇನ್ಪುಟ್ಸ್ ಅಂತಂದರೆ, ಕ್ವಶನ್ ಪೇಪರ್ ಲೀಕೇಜ್ ಆಗಿರುವಂಥ ಇನ್ಪುಟ್ಸ್ ಯಾರಿಗೆ ಸಿಕ್ಕಿದಾವೆ ಅಂತ ಹೇಳಿದರೆ ಸೈಬರ್ ಕ್ರೈಮ್ ಕೋರ್ಡಿನೇಷನ್, ಅಂದರೆ ಅದೇ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಆ ಒಂದು ರೀಸನ್ನಿಂದ ಈ ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ ನೋಡಿ ಸ್ನೇಹಿತರೆ, ಫ್ರೆಶ್ ಎಕ್ಸಾಮಿನೇಷನ್ ಶಾಲ್ ಬಿ ಕಂಡಕ್ಟೆಡ್ ಫಾರ್ ದ ವಿಚ್ ಇನ್ಫಾರ್ಮೇಷನ್ ಶಾಲ್ ಬಿ ಶೇರ್ಡ್ ಸಪ್ರೇಟ್ಲಿ. ಮತ್ತು ಇದಕ್ಕೆ ಫ್ರೆಶ್ ಆಗಿ ಮತ್ತೊಂದು ಎಕ್ಸಾಮನ್ನು ಅವ್ರು ಕಂಡಕ್ಟ್ ಮಾಡ್ತಾರೆ, ಅದರ ಒಂದು ಡೇಟನ್ನು ಸಪ್ರೇಟಾಗಿ ನಿಮಗೆ ಅನೌನ್ಸ್ ಮಾಡ್ತಾರೆ. ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ, ಇದಕ್ಕೆ ಪರಿಹಾರ ಅವ್ರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ, the matter being handed over to the CBI for the through investigation in the matters. ಇದನ್ನು ಕುಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂಥೇಳಿ CBIಗೆ ಇದನ್ನು ಒದಗಿಸಿಕೊಟ್ಟಿದ್ದಾರೆ, ಈ ಒಂದು ಕೇಸನ್ನು. ನೋಡೋಣ ಏನಾಗುತ್ತೆ. ಸೊ ಸ್ಟೂಡೆಂಟ್ಸ್ ಯಾರೇ ಇರಲಿ, ನೀವು ಪ್ಯಾನಿಕ್ ಆಗಬೇಡಿ. ಈ ಒಂದು ಮೂಮೆಂಟಲ್ಲಿ ಎಲ್ಲರೂ ಕೂಡ ಈ ಒಂದು ಎಕ್ಸಾಮ್ ಕ್ಯಾನ್ಸಲೇಷನ್ ಆಯಿತು ಅಂಥೇಳಿ ಅವರು ಏನು ಮಾಡ್ತಾರೆ, ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು, ಅದ್ರ ಜೊತೆಗೆ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ನೀವು ಆನೆಸ್ಟಾಗಿ ಓದಿರೋರು, ನಿಮ್ಮ ಜ್ಞಾನ ಇದ್ದೇ ಇರುತ್ತೆ. ಸೊ ಅಗೇನ್ ಮತ್ತೆ ಏನು ಮಾಡಿ, ರಿಫ್ರೆಶ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿ, ಮತ್ತೆ ರಿವೈಸ್ ಮಾಡಿ, ರೆಡಿಯಾಗಿ. ಅಂದರೆ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾವು ಕೆಲವೊಂದು ಸಿಚುವೇಶನ್ಗಳನ್ನು ಎದುರಿಸಬೇಕಾಗತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.